ಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮ್ಮ ರಾಜ್ಯದ ಮತ್ತೊಂದು ಪ್ರಮುಖವಾದಂಥ ಧಾರ್ಮಿಕ ಕ್ಷೇತ್ರ ಕ್ಷೇತ್ರದ ಶ್ರೀಲಿಂಗ ಸ್ವಾಮೀಜಿಯವರಿಗೂ ನನ್ನ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಈ ಒಂದು 3 ದಿನಗಳ ಸಾಹಿತ್ಯ ಸಮ್ಮೇಳನದ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ 87ನೇ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಅವರು ಚನ್ನಬಸಪ್ಪನವರಿಗೂ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಕನ್ನಡ ಭಾಷೆಯ ಇವತ್ತು ವಿಜೃಂಭಣೆಯಿಂದ ನಾವು ಕಾಣತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ವೇದಿಕೆಯ ಮೇಲೆ ಕರ್ನಾಟಕ ವಿಧಾನಸಭೆಯ ಹಾಗೂ ವೇದಿಕೆ ಮೇಲೆ ಹಲವಾರು ಮಾತುಕತೆಯಿದ್ದಾರೆ. ಎಲ್ಲರ ಹೆಸರು ಹೇಳಿದ್ದಾರೆ, ಯಾರು ಅತ್ಯಂತ ಬಳಸೋದು ಬೇಡ. ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನು ಅಂತಿಮವಾದಂತಹ ಒಂದು 7ನೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕಾಗಿದೆ. ಅದರ ಜೊತೆಯಲ್ಲಿ ನಾಡಿನ ಒಂದು ಹಿರಿಯ ಸಾಹಿತಿಗಳು, ನಮಗೆ ಪಿತೃ ಸಮಾನರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಅವರೊಂದಾಗಿ ಒಂದು ಕಾರ್ಯಕ್ರಮದಲ್ಲಿ ವಾದ್ಯ ಮತ್ತು ಸಂಸ್ಕೃತಿಯನ್ನು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಮುಖ ಭಾಷಣಕಾರರಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನ ಮತ್ತೊಬ್ಬ ಪ್ರಮುಖ ಜವಾಬ್ದಾರಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಾನು ನನ್ನ ಆತ್ಮೀಯ ಸ್ನೇಹಿತರು ಅವರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಈ ಬಾರಿ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯನ್ನ ಇವತ್ತು ಆಯ್ಕೆ ಮಾಡಿ 87ನೆಯ ಒಂದು 3ನೇ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸತಕ್ಕಂಥ ತೀರ್ಮಾನವನ್ನು ಮಾಡಿ, ಬಹುಶಃ ನಾನು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಹೇಳಬೇಕಾಗಿಲ್ಲ.
ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಪ್ಪಟ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿದ್ರೆ ಬೆಳೆದಿದ್ರೆ ಅದು ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ಸಾಹಿತ್ಯ ಆಸಕ್ತವನ್ನು ಹೊಂದಿರತಕ್ಕಂಥವರು ಕಳೆದ 2 ದಿನಗಳಿಂದ ಹಲವಾರು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮಗಳ ಒಂದು ಸಾಹಿತ್ಯ ಲೋಕದಲ್ಲಿ ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉಪಯುಕ್ತವಾದಂತಹ ರೀತಿಯ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ನಾಡಿಗೆ ಸಂದೇಶವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬದ ಕೃತಜ್ಞತೆಗಳು, ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಇವತ್ತು ವೇದಿಕೆಯ ಮೇಲೆ ನಾನೊಂದು ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುತ್ತೇನೋ ನಮ್ಮ ನಾಡದ ಅವರು ಚನ್ನಬಸಪ್ಪನವರು ಹಿರಿಯರಿದ್ದಾರೆ. ಅವರು ಮೊದಲನೆಯ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಸರ್ಕಾರಗಳಿಗೆ, ಅಧಿಕಾರಿಗಳಿಗೆ ಮತ್ತು ನಾಡಿನ ಜನತೆಗೆ ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ ನನ್ನ ವೇದಿಕೆಗೆ ನಮ್ಮ ಸಂಘಟನೆಗಾರರು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಹಲವಾರು ವಿಷಯಗಳನ್ನ ಇವತ್ತು ತಿರುಪತಿಯಲ್ಲಿ ಹೇಳಿದ್ದಾರೆ. ಭಾಷೆ, ಶಿಕ್ಷಣ, ಪರಿಸರ, ವೈಯಕ್ತೀಕರಣ, ಪ್ರವಾಸೋದ್ಯಮ, ಅರಣ್ಯ, ಪರಿಸರವನ್ನು ಯಾವ ರೀತಿ ಇಡಬೇಕಾಗಿದೆ ಎಲ್ಲರ ಅದರ ಜೊತೆಯಲ್ಲಿ ನಿವಾಸ ಪದ್ಧತಿಯನ್ನ ನಾವು ಯಾರು ಇವತ್ತು ಪ್ರೋತ್ಸಾಹವನ್ನು ಕೊಡಲಿಲ್ಲ. ವಿಭಾಗಕ್ಕೆ ವಿಭಾಗ ಭಾಷೆಗೆ ಮಾತ್ರ ಸೀಮಿತವಾಗಿರಬೇಕು ಅಂತಕ್ಕಂಥದ್ದು ಎಲ್ಲವನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ನಾಡಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಮತ್ತು ಅವರ ತಂದೆ ತಾಯಂದರಿಗೆ ಒಂದು ಸವಾಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಭಾಷೆಯನ್ನು ನಾವು ಉಳಿಸಬೇಕು, ನಮ್ಮ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಮತ್ತೊಂದು ಕಡೆ ನಮ್ಮ ಕುಟುಂಬಗಳ ಒಂದು ನಿರ್ವಹಣೆಗೆ ಈಗಿನ ಒಂದು ವಿಶ್ವದಲ್ಲಿ ಯಾವ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ. ಈ ಒಂದು ಪ್ರಗತಿಯ ನಡುವೆ ನಮ್ಮ ಭಾಷೆಯನ್ನು ಉಳಿಸಲಿಕ್ಕೆ ನಮ್ಮ ಹೋರಾಟವನ್ನು ನಾವೇನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಇದೆಲ್ಲವನ್ನ ಗಮನಿಸಿದಾಗ ಒಂದು ದೊಡ್ಡ ಸವಾಲಿದೆ ನಮ್ಮ ಮುಂದೆ. ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡೋದಿಲ್ಲ. ಬೇರೆ ಭಾಷೆಗಳ ಒಂದು ಏರಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ಎಲ್ಲದರ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯ ಆತಂಕಗಳು ಇರ್ತಕ್ಕಂಥದ್ದು ನಾವು ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವೊಂದು ದಿನವೊತ್ತಿಗೆ ನಾವು ಗಮನಿಸ್ತೇವೆ.
ನಾನು ಯಾವುದೇ ರಾಜಕೀಯ ಭಾಷಣ ಮಾಡಲಿಕ್ಕೆ ಈ ಸಭೆಯನ್ನು ನಾವು ಉಪಯೋಗ ಮಾಡ್ಕೋಬಾರ್ದು. ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲ ಒಂದು ಕಡೆ ಯಾವತ್ತು ಪ್ರೋತ್ಸಾಹವನ್ನು ನಾವು ಕೊಡಬೇಕಾದ ಪುಸ್ತಕದಲ್ಲಿ ಜಾರಿಗೆ ತರಬೇಕು ನೆಕ್ಸ್ಟ್ ಮತ್ತೆ ಸೈಡ್ಗೆ ಹೋಗಿ ಸೈಡ್ಗೆ ಹೋಗಿ ಸೈಡ್ಗೆ ಹೋಗು. ಪೈಪೋಟಿಯನ್ನು ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು. ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಬೆಳಗ್ಗೆ ಅಂದರೆ ಶಾಲಾ ವಾಹನಗಳು ಬರ್ತವೆ, ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳಿಗೆ ತಂದೆ ತಾಯಿಯರು ಮಕ್ಕಳನ್ನ ಕಳಿಸ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕುಸಿತ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಇವತ್ತಿನ ಒಂದು ಪೈಪೋಟಿ. ಅವರ ಮಕ್ಕಳ ಬದುಕಿಗೆ ಏನಾದರೂ ಒಂದು ಶಾಶ್ವತವಾದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಆಸೆಗಳಿದೆ. ಈ ನಾವು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನು ಹೇಳಬೇಕು ಅಂತಕ್ಕಂಥದ್ದಿಗೆ ತೆಗೆದುಕೊಂಡಂಥ ನಿರ್ಧಾರದ ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಾದ ಶಿಕ್ಷಣ ಬೇಕಿದೆ. ಹಾಗಂತ ನಮ್ಮ ಭಾಷೆಯನ್ನು ನಾವು ಕಡೆಗಣಿಸಲಿಕ್ಕಾಗೋದಿಲ್ಲ. ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಒಂದು ಮಂಡ್ಯ ಜಿಲ್ಲೆಯ ಯಾವ ಸಾಹಿತ್ಯದಲ್ಲಿ ಒಂದು ವಿಶೇಷವಾದ ಗುರಿಯ ಬಿಟ್ಟಿರ್ತಕ್ಕಂಥ ಭೂಮಿ ಇದು. ನಾನು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಸಮಯ ಇಲ್ಲ. ನಾವೊಂದು ಮೈಸೂರು ಮಾನಸ ಗಂಗೋತ್ರಿ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ಸಾಹಿತಿಗಳನ್ನ ನಾಡಿಗೆ ಕೊಟ್ಟಂತ ಕೊಡುಗೆ ಏನಿದೆ. ಕುವೆಂಪು ಅವರಿರ್ಬೋದು, ರಾಷ್ಟ್ರಕವಿಗಳು, ಅನಾಕರು ಇರ್ಬೋದು. ತಾರಾಸು ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ದುರ್ಗಾಸ್ತಮಾನ ಕಥೆಯನ್ನು ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ
1,000 ಪುಟಗಳ ಅವರ ಬರವಣಿಗೆ ಇದೆ. ಮೈಯೆಲ್ಲ ರೋಮಾಂಚನವಾಗತಕ್ಕಂಥ ಆ ಬರವಣಿಗೆಯನ್ನು ನಾವು ಕಾಣಬಹುದು. ಕಾರಸರೋವರ ಬರವಣಿಗೆ ಕೊನೆಯ ದಿನದಲ್ಲಿ ಮದಕರಿ ನಾಯಕ ಸಾವಿಗೆ ಒಳಗಾಗ್ತಕ್ಕಂಥ ಸನ್ನಿವೇಶನ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದಾಗ ಎಂಥ ಕಟಕದ ಕಣ್ಣನ್ನು ನೀರು ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಷ್ಟು ಅಂತ ಒಂದು ಸಾಹಿತ್ಯಗಳನ್ನ ನಾವು ಕಂಡಿದ್ದೇವೆ. ಶಿವರಾಮ ಕಾರಂತರ ಇರ್ಬೋದು, ಪೂತಿನ ಅವರಿರ್ಬೋದು, DVG ಅವರಿರ್ಬೋದು. ಈಗ ಹೇಳ್ತಾ ಹೋದರೆ ಹಲವಾರು ನಮ್ಮ ಸಂದರ್ಭದಲ್ಲಿ ಹುಟ್ಟಿದವರಿಗೂ ಹುಟ್ಟಿದ ಕೆಲವರೆಲ್ಲ ಇರ್ತಾರೆ. ಅಂತ ಒಂದು ಸಾಹಿತ್ಯವನ್ನ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಭಾಷೆಯ ಒಂದು ಶಕ್ತಿಯನ್ನು ತುಂಬಿದಂಥ ನಮ್ಮನ್ನು ಅಗಲಿ ಹೋಗಿರತಕ್ಕಂಥ ಹಲವಾರು ಪುಣ್ಯಾತ್ಮರೇನಿದ್ದಾರೆ. ಅದರ ಜೊತೆಯಲ್ಲಿ ಇತ್ತೀಚಿನ ಪೀಳಿಗೆಯ ಸಾಹಿತಿಗಳು, ಬಹುಶಃ ವ್ಯಾಸರಾಯ ಬಲ್ಲಾಳ್ ಸ್ವಲ್ಪ ನನಗೆ ಹೆಚ್ಚಿನ ವ್ಯಾಸರಾಯ ಬಲ್ಲಾಳರ ಕಾದಂಬರಿಗಳನ್ನು ಓದಾಗ ಸ್ವಲ್ಪ ಆಕರ್ಷಣೆಗೆ ಒಳಗಾದಂಥವು. ಅದಷ್ಟೇ ಅಲ್ಲ, ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚೆನ್ನಭೈರಾದೇವಿ ಬಗ್ಗೆ ಒಂದು ಕಥೆ ಬರೆದಿದ್ದಾರೆ. ಪೋರ್ಚುಗೀಸರ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು, ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು. ತುಂಬ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ. ಒಂದು ಯುವಕರ ವಿಷಯದಲ್ಲಿ ಗೋವಿಪೈ ಅವರೊಂದು ಕಾಲದಲ್ಲಿ ಪೋರ್ಚುಗೀಸರು ಅಟ್ಯಾಕ್ ಮಾಡಿದಾಗ ಗೋವಾದಿಂದ ಅಲ್ಲಿ ಇದ್ದಂಥ ನಮ್ಮ ಹಿಂದೂಗಳು ಮಂಗಳೂರು ಭಾಗಕ್ಕೆ ಬಂದಂಥ ಒಂದು ವಿವರಣೆಗಳು ಅದ್ಭುತವಾಗಿ ಬರೆದಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮೊಬ್ಬ ಮಂಗಳೂರಿನ ಗೋಳನ್ನ ಮಹಮ್ಮದ್ ಅವರು ಭಾರತದ ಓಡ ಇವತ್ತು ಲೇಖನಗಳನ್ನು ಗಂಟೆ ಮೇಲೆ ಭಾಷೆಯನ್ನ ನಾವು ಉಳಿಸಬೇಕಾದರೆ ನಾವು ಸ್ವಲ್ಪ ನಮ್ಮ ಭಾಷೆಗೆ ಸಾಹಿತ್ಯಗಳು ಬರೀತಕ್ಕಂಥ ಉತ್ತಮವಾದಂಥ ಅಭಿರುಚಿಯ ವಿಷಯಗಳನ್ನು ಓದತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ. ಮತ್ತು ನಾನು ಕನ್ನಡ ಚಿತ್ರರಂಗದಿಂದ ಬಂದವರು. ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿತ್ತು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು. ನಾನು ಶಿಕ್ಷಣ ಮುಗಿಸುತ್ತಲೇ ವೃತ್ತಿ ಪ್ರಾರಂಭ ಆಗಿತ್ತು. ಅವತ್ತಿನ ಕಥೆಗಳಲ್ಲಿ ಇದ್ದಂಥ ಸಾರಾಂಶ ಇವತ್ತು ಬರ್ತಾ ಇರ್ತಕ್ಕಂಥ ಕಥೆಗಳನ್ನು ನೋಡುವಾಗ ಸಮಾಜವನ್ನು ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ
ಸಾಧ್ಯತೆ ಎಲ್ಲ ರೀತಿಯ ವೈಭವದ ವಸ್ತುಗಳು ಮುಂದೆ ಇದೆ. ಆದರೆ ಈ ಶಾಂತಿ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿದಿಲ್ಲ. ಆದ್ರೆ ಅವತ್ತು ಏನೂ ಇರಲಿಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ರಸ್ತೆ ಇಲ್ಲ. ಅಂತ ಸಂದರ್ಭದಲ್ಲಿ ನೆಮ್ಮದಿಯ ಬದುಕನ್ನ ನಮ್ಮ ಗ್ರಾಮೀಣ ಪ್ರದೇಶದ ನನ್ನ ತಂದೆ ತಾಯಿ ಕಾಣ್ತಾರೆ. ಪರಿಸ್ಥಿತಿಗಳು ಇದಕ್ಕೂ ಬಡವರು ಅಂತಕ್ಕಂಥದ್ದನ್ನ ಯೋಚನೆ ಮಾಡೋದಾಗ ನಮ್ಮೆಲ್ಲರಿಗೂ ಸ್ವಲ್ಪ ಗಾಬರಿನೇ ಆಗ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗಳನ್ನು ನೋಡೋದು. ಅದರಿಂದ ಈ ಒಂದು ಸಾಹಿತ್ಯ ಸಮ್ಮೇಳನ, ಈ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮದ ವೇದಿಕೆ ಮೇಲೆ ನಾಡಿನ ಜೊತೆಗೆ ನಮ್ಮ ಹಳೆಯ ಕಾಲದ ಬಾಂಧವ್ಯಗಳು, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಭಾಷೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಅಡುಗೆ ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕಂತಕ್ಕಂಥ ಮನವಿಯನ್ನ ನಿಮ್ಮ ಮುಂದೆ ಮಾಡಬೇಕಂತದ್ದು ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ದಿನೇಶ್ ಗುಳಿಗೌಡರು ಮಂಡ್ಯದ KRSನಲ್ಲಿ ಅಥವಾ ಮೈಸೂರು ಭಾಗದಲ್ಲಿ ಕೇಂದ್ರ ಸರ್ಕಾರದ IIT ಬಗ್ಗೆ ಕೇಳಿದ್ದಾರೆ. ಇದು 15 ವರ್ಷದ ಮೇಡಮ್ ಹಾಸನದಲ್ಲಿ ಇವತ್ತು ಶೇಕ್ ಮಾಡಬಾರ್ದು. ಸುಮಾರು 10,000 ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯನವರನ್ನ ನೆರವೇರಿಸಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಜನತೆ ಶೇಕ್ ಮಾಡಬೇಡ, ಹಾಗೆ ಇಟ್ಟು ನೆರೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಕಡೆಗೆ ಯೋಚನೆ ಮಾಡ್ತೀವಿ. ವಿಶ್ವೇಶ್ವರಯ್ಯ ಒಡೆಯರವರ ಹೆಸರಿನಲ್ಲಿ ಕುಮಾರಸ್ವಾಮಿ ಅವ್ರ ಭಾಷಣ ಆಗೋರ್ಗು ಮೈಸೂರಿನ ನಮ್ಮ ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯನ್ನು ಉಳಿಸ್ತಕ್ಕಂಥ ಉದ್ದೇಶದಿಂದ ಈಗಾಗಲೇ ಕಾರ್ಯರೂಪನಾಗಿದ್ದೇನೆ. PICL ಕಾರ್ಖಾನೆಯನ್ನ ಇವತ್ತು 15,000 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಅದಷ್ಟೇ ನಾನು ಬೆಂಗಳೂರಿನ HMD ಇವತ್ತು ಆ ಕಾರ್ಖಾನೆಯಲ್ಲಿ ಸುಮಾರು 15-20 ಸಾವಿರದ ಕೆಲಸಗಾರರು ಎಲ್ಲ ನಿಲ್ಲಿಸಿದ್ದಾರೆ. ಅದೆಲ್ಲದಕ್ಕೂ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನದೇ ಆದಂಥ ಒಂದು ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ನನ್ನನ್ನು ಆಶೀರ್ವಾದ ಮಾಡಿದ್ದೀನಿ. ನನಗೆ ನಮ್ಮ ಯುವಕರ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಪ್ರತಿನಿತ್ಯ ನಾನು ಗಮನಿಸುತ್ತೇನೆ. ಜಿಲ್ಲೆಗೆ ಏನಾದರೂ ನಾವು ಸರ್ ಯಾವುದಾದ್ರೂ ಮುಂದೆ ಹಾಕೋತೀರಾ ಚಿನ್ನು ಇದಳು ಸಹಕಾರವನ್ನು ಕೊಟ್ಟರೆ ಈ ಒಂದು ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೆಲವು ನನಗೆ ಇರತಕ್ಕಂಥ ಅವಕಾಶದಲ್ಲಿ ಈ ಒಂದು ರಾಜ್ಯದ ಯುವಕರ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಈ ಒಂದು ಮಂಡ್ಯ ಜಿಲ್ಲೆ ಜನತೆ ಕೊಟ್ಟಂತ ಆಶೀರ್ವಾದ ಏನಿದೆ ಅದರ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ 87ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಸಮಾರಂಭ ನಾಡೋದ ನಮ್ಮ ಅಧ್ಯಕ್ಷರಿದ್ದಾರೆ ಜೋಶಿ ಅವರು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಮುಂದಿನ ಒಂದು ಸಮ್ಮೇಳನದ ಬಗ್ಗೆ ತೀರ್ಮಾನ ಆಗಿದೆ. ಜಿಲ್ಲೆಯಲ್ಲಿ ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ದೊಡ್ಡ ಮಟ್ಟದ ನೀವು ವಿದ್ಯಾಭ್ಯಾಸಕ್ಕಿಂತ ಮುಂಚೆ ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲೂ ಮಾಡತಕ್ಕಂಥದ್ದಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಿದ್ದೇವೆ. ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಮ್ಮ ಇನ್ನು 2 ವರ್ಷ ನಾನು ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತೇನು ನಾನು ಗಮನಿಸ್ತೇನೆ. ನೀವು 3 ವರ್ಷಕ್ಕೆ ನಮ್ಮ ಜೊತೆಯಲ್ಲಿ ಪೂರ ಸಹಿತಕ್ಕಂಥ ಪ್ರಶ್ನೆ ಇಲ್ಲ.